ಮಹಿಳಾ ಅಧಿಕಾರಿಗೆ ಧಮಕಿ ಕೇಸ್, ರಾಜೀವ್ ಗೌಡಗೆ ಷರತ್ತುಬದ್ಧ ಜಾಮೀನು ಮಂಜೂರು. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದಂತ ಘಟನೆ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನದ ಬಳಿಕ ಜೈಲು ಪಾಲಾಗಿದ್ರು. ಅವರಿಗಿಂದು ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬ್ಯಾನರ್ ತೆರವಿನ ಸಂಬಂಧ ದೂರವಾಣಿ ಕರೆ ಮಾಡಿದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ್ರು. ಈ ಸಂಬಂಧ ಪೌರಾಯುಕ್ತೆ ಅವರ ವಿರುದ್ಧ ದೂರು ನೀಡಿದರು. ಈ ದೂರು ಆಧರಿಸಿ ಪೊಲೀಸರು ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ಅವರನ್ನು ಬಂಧಿಸಿದ್ರು. ಅವರಿಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು ಎಂದು ಅವರು ಜಾಮೀನು ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ವಿಚಾರಣೆ ನಡೆಸಿತ್ತು. ರಾಜೀವ್ ಗೌಡ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ. ಇಂತಹ ಪ್ರಕರಣಗಳಲ್ಲಿ ಇನ್ನಷ್ಟು ಬೇಗನೆ ಬರಬೇಕಿತ್ತು ಬೈಲು, ಆದರೆ ಇದು ಒಂಥರ ಸೆನ್ಸೇಷನಲ್ ಕೇಸ್ ಆದ್ದರಿಂದ ರಾಜೀವ್ ಗೌಡರು ಇಲ್ಲಿ ನಿಂತಿದ್ದ MLA ನಿಂತಿದ್ದ ಅಭ್ಯರ್ಥಿಗಳಾದ್ದರಿಂದ ಸ್ವಲ್ಪ ತಡವಾಯಿತು. ಆದರೂ ಸಹ ನಾವು ಕಾನೂನಿಗೆ ತಲೆಬಾಗ್ತೀವಿ. ಆಮೇಲೆ ಏನಿದು ರಾಜಕೀಯ ಪ್ರೇರಿತವಾಗಿ ಏನಿದೆ ಆ ಭಾಗ ಏನಿದೆ, ಇದರಲ್ಲಿ ಅಪರಾಧದ ಒಂದು ಭಾಗ ಇರ್ಬೋದು ಸಂಭಾಷಣೆ, ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಎಳಿಸ್ಬೇಕು, ಹೊರಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಡೆದಿದೆ ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯದಲ್ಲಿ. ಸೊ ಅದು ರಾಜೀವ್ ಗೌಡರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಬಟ್ ಕಾನೂನು ಪ್ರಕಾರ ನಮ್ಗೆ ಇವತ್ತು ಬೇಲ್ ಸಿಕ್ಕಿದೆ. ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ. ಇಲ್ಲ, ಇನ್ನೊಂದು ಕೇಸ್ ಒಂದು ಜನತಾದಳ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದೆ. ಒಂದು ಕೇಸ್ನ 2 ಕೇಸು 3 ಕೇಸ್ ಮಾಡೋದು ಇವೆಲ್ಲ ರಾಜಕೀಯ ಗುನ್ನಾರ. ಅದನ್ನು ಇದರಲ್ಲೇ ಸೇರಿಸ್ಕೊಬೋದು. ಜನತಾದಳ ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳ ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದ್ರು. ಅದನ್ನು ಈ ಕೇಸ್ನಲ್ಲಿ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು. ಇಲ್ಲ, ಇವ್ರ ಮೇಲೆ 2 ಕೇಸ್ ಹಾಕಬೇಕು ಅಂತ ಅವರೊಂದು ಹುನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಅವ್ರು ಏನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ, ಹೊರಗಡೆ ಕಳಿಸ್ಬೇಕು ಅಂತ ಏನು ಹೇಳಿಲ್ಲ. ಆದ್ದರಿಂದ ಆ ವಿಷಯ ಇದು ಪ್ರಸ್ತಾಪ ಬರಲ್ಲ ಅಂತ ಮುಂದೆ ಬೇಗ ಒಂದು ಭಾಗ ಇರ್ಬೋದು ಸಂಭಾಷಣೆ, ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಎಳಿಸ್ಬೇಕು, ಒಳಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಡೆದಿದೆ ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯದಲ್ಲಿ. ಸೊ ಅದು ರಾಜೀವ್ ಗೌಡರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಬಟ್ ಕಾನೂನು ಪ್ರಕಾರ ನಮ್ಗೆ ಇವತ್ತು ಬೇಲ್ ಸಿಕ್ಕಿದೆ. ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ. ಇಲ್ಲ, ಇನ್ನೊಂದು ಕೇಸ್ ಒಂದು ಜನತಾದಳ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದೆ. ಒಂದು ಕೇಸ್ನ 2 ಕೇಸು 3 ಕೇಸ್ ಮಾಡೋದು ಇವೆಲ್ಲ ರಾಜಕೀಯ ಗುನ್ನಾರ. ಅದನ್ನು ಇದರಲ್ಲೇ ಸೇರಿಸ್ಕೊಬೋದು. ಜನತಾದಳ ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳ ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದ್ರು. ಅದನ್ನು ಈ ಕೇಸ್ನಲ್ಲಿ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು. ಇಲ್ಲ, ಇವ್ರ ಮೇಲೆ 2 ಕೇಸ್ ಹಾಕಬೇಕು ಅಂತ ಅವರೊಂದು ಹುನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಅವ್ರು ಏನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ, ಒಳಗಡೆ ಕಳಿಸ್ಬೇಕು ಅಂತ ಏನು ಕೇಳಿಲ್ಲ. ಆದ್ದರಿಂದ ಆ ವಿಷಯ ಇವು ಪ್ರಸ್ತಾಪ ಬರಲ್ಲ ಅಂತ ಮುಂದೆ ಯಾವ ರೀತಿ ಇರುತ್ತೆ ಮಾಡೋಣ, ಫೈಟ್ ಮಾಡೋಣ. ಬೇಗ ಬಂದ್ಬಿಡ್ಲಿ. ನಾವಿಲ್ಲೇ ಇದ್ರೆ ಅವ್ರು ಏನು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ ಅದರ ಆಧಾರದ ಮೇಲೆ ನಮ್ಮ ಡಿಫೆನ್ಸ್ನ ರೆಡಿ ಮಾಡಿಕೊಂಡು ಈ ಕಾನೂನು ಹೋರಾಟ ಮಾಡಿ ಈ ಕೇಸ್ನ ನಾವು ನಮ್ಮ ಪರವಾಗಿ, ಡಿಫೆನ್ಸ್ ಪರವಾಗಿ ಅವರು ಖುಲಾಸೆ ಪಡೋದಕ್ಕೋಸ್ಕರ ತೀರ್ಮಾನ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ, ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು, ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು. ಆದ್ದರಿಂದ ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡೋದಕ್ಕೆ ಧನ್ಯವಾದಗಳು ನೀಡೋದಕ್ಕೆ 2 ಷರತ್ತುಬದ್ಧ ನಾಯಕಗಳು ಯಾವುದು ಸರ್? 2 ಷರತ್ತುಬದ್ಧ ನಾಯಕರು ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಷರತ್ತು? 15,000 ಸರ್. 480 ಮೇಲೆ ನೀವೊಂದು ಅಪ್ಲಿಕೇಶನ್ ಹಾಕಿದ್ರಲ್ಲ ಸರ್, ಅದೇನಾಯ್ತು ಸರ್? 480 ಕ್ಲಾಸ್ 1 ಇಲ್ಲ ನ್ಯಾಯಾಧೀಶರು ಸೂಚನೆ ಕೊಟ್ಟರು ತಮಗೆ, ಎಲ್ಲೂ ಪಟಾಕಿ ಸಿಡಿಸೋದು, ಸೆಲೆಬ್ರೇಷನ್ ಮಾಡಬಾರ್ದು ಅಂತ. ಖಂಡಿತವಾಗೂ ಆ ಥರ ಏನು ಮಾಡಲಿಕ್ಕೆ ಯಾರೂ ಏನು ಇಲ್ಲಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಥವಾ ಮಾಡಬೇಕು. ಒಂದೇನಂತಂದರೆ ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ. ಸೊ ಅವರ ಹೇಳಿಕೆಯನ್ನು ನೀವು ಬರೆದುಕೊಳ್ಳಿ. ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಗ್ತೀವಿ. ಸರ್ 480 ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ, ಸೊ ಏನು ಹೇಳಿದ್ರು ಸರ್? 480 ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ. ಯಾಕೆ ಅಂತಂದರೆ ಅದರಲ್ಲಿ ಬಾಡಿ ವಾರಂಟ್ ಏನು ತೊಗೊಂಡಿಲ್ಲ.
ಅಲ್ಲ ಅರೆಸ್ಟು ಕೇಳಿಲ್ಲ ಅವರು. ಆದ್ದರಿಂದ ಈ ಹಂತದಲ್ಲಿ ಅದು ಬೇಕಾಗಲ್ಲ ವಕೀಲರು. ಯಾರು ಹೇಳು ಪ್ರಕಾಶ್? ಏನ್ ಸರ್ ಅದು 480 ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು? 480 ಅಂತಂದ್ರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ, ಇವರು ಜನತಾದಳ ಹಾಕಿ ಅದು ಅಡ್ವಾನ್ಸ್ಮೆಂಟ್ ಮಾಡಬೇಕಂತ. ಬಟ್ ಪೊಲೀಸವರು ಅದನ್ನೇನು ಬಂಧನ ಮಾಡಬೇಕು ಅಂತ ಅವ್ರೇನು ಅಪ್ಲಿಕೇಶನ್ ಹಾಕಿಲ್ಲ. ಅದರಿಂದ ಅದರ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ಇದೇ ನಿಮಗೂ ಥ್ಯಾಂಕ್ಸ್ ಅಪ್ಪ.